ನೀವು ಮಾತಿನ ಮಧ್ಯೆ ಒಂದ್ ಮಾತನ್ನ ಹೇಳ್ತಿದ್ರಿ, ಏನಂದ್ರೆ ಸರ್ವಂ ಕೃಷ್ಣಮಯಂ ಅನ್ನೋ ಅರ್ಥವಿತ್ತು ಅದರಲ್ಲಿ. ಏನ್ ಗುರುಜಿ ಅದರ ಆ ಮಾತಿನ ಒಳ ಅರ್ಥ? ಈ ಕೃಷ್ಣಮಯ ಅಂತಕ್ಕಂಥದ್ದು ಬಹಳ ವಿಶೇಷ. ಕೃಷ್ಣ ಅಂದರೆ ಕುಟಿಲ ಅಂತೀವಿ. ಜೀವನ ಜಗತ್ತಲ್ಲಿ ನಿನ್ನೆಯಿಂದ ಮೊನ್ನೆಯಿಂದ ಆಚೆ ಮೊನ್ನೆ ಕಥೆಗಳನ್ನ ಹೇಳ್ಕೊಳ್ತಾ ಬಂದು ಶ್ರೀಕೃಷ್ಣ ರಹಸ್ಯದಲ್ಲಿ ತೋರಿಸಿರ್ತಕ್ಕಂಥ ವಿಭಾಗನೂ ನಿಮ್ಗೆ ಹೇಳಿದ್ವಿ. ಏನಂತ, ಪಂಚಪಾಂಡವರನ್ನ ಭೂಲೋಕಕ್ಕೆ ಕರ್ಕೊಂಡು ಬಂದು ಕೃಷ್ಣ ಪರಮಾತ್ಮನು ಸತ್ತೋಗಿದ್ದಾನ ಅಂತ ಬಹಳ ಜನಕ್ಕೆ ಒಂದು ಗೊಂದಲ. ಹೋಗಿರ್ತಕ್ಕಂಥ ಕೃಷ್ಣ ಪರಮಾತ್ಮ ಜ್ಞಾಪಕ ಶಕ್ತಿಯನ್ನು ಕಳ್ಕೊಂಡು ಭೂಲೋಕ ಇವತ್ತಿಗೂ ಇದ್ದಾನೆ. ಆದರೆ ಅವನು ಜ್ಞಾನಚಕ್ಷಸ್ಸು ಬಂದಾಗ, ಗಾಂಧಾರಿ ದೇವಸ್ಥಾನ ನಿರ್ಮಾಣ ಆದಾಗ ಕೃಷ್ಣ ಮತ್ತೆ ವಾಪಸ್ ಬರ್ತಾನೆ ಕಲಿಯುಗಕ್ಕೆ. ಅದಕ್ಕೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಅಂಥ ಒಂದು ಭಾರತ ದೇಶಕ್ಕೆ ಪರಿಪೂರ್ಣವಾಗಿ ಮತ್ತೆ ಮತ್ತೆ ವಾಪಸ್ ಬರ್ತಾ ಇರ್ತಾನೆ. ಧರ್ಮೋ ರಕ್ಷಿತ ಅಂತ, ಆ ಧರ್ಮವನ್ನು ರಕ್ಷಣೆ ಮಾಡೋಕ್ಕೆ. ಕಳೆದ ಅಧರ್ಮಗಳು ಹೆಚ್ಚಾದ ಪಕ್ಷದಲ್ಲಿ ಪ್ರಳಯ ಕಾಲದ ಅಂತ್ಯಕಾಲದಲ್ಲಿ 2012 ಮೇಲೆ ಬರ್ತಕ್ಕಂಥ ಕೃಷ್ಣ ಪರಮಾತ್ಮ ಯದಾ ಯದಾ ಹಿ ಧರ್ಮಸ್ಯ. ಅದಕ್ಕೆ ಈ ಒಂದು ಧರ್ಮ ಮಾರ್ಗವನ್ನು ಹುಡುಕ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯ ಉಳಿತಾನೆ. 32 ಕೋಟಿ 1 ಲಕ್ಷ ಜನ. ಅದಕ್ಕೆ ಹೇಳೋದು, ಜಗನ್ಮಾತೆಯಲ್ಲೇ ಇರ್ತಕ್ಕಂಥ ನಾವುಗಳು ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸ್ತಾ ಬಂದಾಗ ಜಗನ್ಮಾತೆ ಹೇಗಿದ್ದಾಳೆ, ಪೂಜೆಯ ಪುನಸ್ಕಾರವನ್ನು ನಿಮಗೆಲ್ಲ ತಿಳಿಸ್ಕೊಂಡು ಬಂದ್ವಿ. ಪೂಜೆ ಆರಾಧನೆಗಳನ್ನು ಹೇಳ್ತಾ ಬಂದಾಗ ಪ್ರತಿಯೊಬ್ಬರಿಗೂ ಹೇಳ್ತಕ್ಕಂಥ ವಿಧಿವಿಧತ್ತೇನೆಂದರೆ ಮಹಾಲಕ್ಷ್ಮಿಯನ್ನು ಭದ್ರವಾಗಿ ಇಟ್ಕೊಳ್ಳಿ. ಯಾಕೆಂದರೆ ಕೊಲ್ಲಾಪುರ ಮಹಾಲಕ್ಷ್ಮಿ ಶ್ರೀನಾರಾಯಣ ಅಂದರೆ ತಿರುಪತಿಯಲ್ಲಿರ್ತಕ್ಕಂಥ ಶ್ರೀನಿವಾಸನಿಗೆ ಮತ್ತೆ ಸೇರಿದ ಸಮಯ. ಈ ಸೇರೋ ಸಮಯದಲ್ಲಿ ವಿಶೇಷವಾಗಿ ಏನಾಗುತ್ತೆ, ಕಲಿಯುಗದ ಅಂತ್ಯ ಸಮಯದಲ್ಲಿ ಆ ವೆಂಕಟೇಶ್ವರ ಅಂತ ನೀವೆನ್ಕೊಂಡಿದ್ದೀರಾ, ಅದೇ ಬಾಲ ತ್ರಿಪುರ ಸುಂದರಿ ಶ್ರೀಶೈಲ ಮಲ್ಲಿಕಾರ್ಜುನಲ್ಲಿ ವಿಶೇಷವಾಗಿರ್ತಕ್ಕಂಥ ನಂದಿ ಜಗತ್ತಲ್ಲೇ ಅಲ್ಲೋಲ ಕಲ್ಲೋಲವಾಗುತ್ತೆ. ಅದೂ ಸತ್ಯವೇ. ಕೃಷ್ಣ ಪರಮಾತ್ಮ ಮತ್ತೆ ವಾಪಸ್ ಬರಬೇಕಾದ್ರೆ ಸಿಂಹಾಚಲದತಕ್ಕಂಥ ಸಿಂಹ ಉಗ್ರವಾಗಿರ್ತಕ್ಕಂಥ ರಕ್ತಪಾತವನ್ನು ಮಾಡ್ತಾನೆ. ಜಗತ್ತಲ್ಲಿ ಪ್ರತಿಯೊಬ್ಬ ಮನುಷ್ಯ ಜೀವನ ಜಗತ್ತಲ್ಲಿ ಇವತ್ತು ತನ್ನ ತಾನೇ ಕೊಂದ್ಕೊಳ್ಳೋ ಅಷ್ಟು ವಿಶೇಷವಾಗಿ ಜಗ ನಡೆಯುತ್ತೆ. ಅದು ಅಂತ್ಯ ಸತ್ಯ. ಆ ಅಂತ್ಯಕ್ಕೆ ಕಾಲವಾಗಿ ಬರ್ತಕ್ಕಂಥ ಕಾಲಾಯ ತಸ್ಮೈ ನಮಃ, ಕಾಲ ಸಂಹಾರ ಮೂರ್ತಿ ಯಾರೋ ಕೃಷ್ಣನಿಗೆ ಜೊತೆಗೆ ಬರೋಳೆ ದುರ್ಗೆ. ಈ ಒಂದು ದುರ್ಗೆನ ನಾವು ಆರಾಧನೆ ದೇವರ ಅಂತ ಹೇಳಿ ನವರಾತ್ರಿ ಅಂತ ಪೂಜೆ ಮಾಡ್ತಾ ಬರ್ತೀವಿ. ನವರಾತ್ರಿ ಆದಮೇಲೆ ಮುಗ್ದೋಯ್ತು ಈ ವರ್ಷದ ಕೊನೆ ಅಂತ ನಾವುಗಳು ಅನ್ಕೊಳ್ಳಲ್ಲ. ಯಾವಾಗ ಅನ್ಕೊಂತೀವಿ, ವರ್ಷದ ಕೊನೆ ಅಂದರೆ ಉತ್ತರಾಯಣದಿಂದ ದಕ್ಷಿಣಾಯಣಕ್ಕೆ ಬಂದಾಗ, ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಬಂದಾಗ. ಉತ್ತರಾಯಣಕ್ಕೆ ಬರೋ ಸಮಯದಲ್ಲಿ ಏನಾಗುತ್ತೆ, ಉಗಾದಿ ಹಬ್ಬ ಹತ್ರ ಬರುತ್ತೆ. ಆದರೆ ಉತ್ತರ ಭಾರತದಲ್ಲಿರ್ತಕ್ಕಂಥ ಜನಕ್ಕೆ ಈ ಒಂದು ಕಾರ್ತಿಕ ಮಾಸ, ಈ ಒಂದು ಆಶ್ವೀಜ ಮಾಸ, ಈ ಒಂದು ದೀಪಾವಳಿನೇ ಮೊದಲನೇ ಹಬ್ಬ, ಅಂದರೆ ವರ್ಷಮ ಪ್ರಥ. ಅದಕ್ಕೆ ಈ ಪ್ರಥಮವಾಗಿರ್ತಕ್ಕಂಥ ದಿನದಲ್ಲಿ ನಾವುಗಳು 7 ಪಾಯಿಂಟ್ಸ್ ಹಾಕೋಬೇಕು. ಕೃಷ್ಣನಿಗೆ 7 ವಿಷಯವಾಗಿರ್ತಕ್ಕಂಥ ವಾರಗಳು. ಕೃಷ್ಣನಿಗೆ ಜೊತೆಗೆ ಏನು ಅಂದರೆ, ಮಹಾವಿಷ್ಣು ಕೃಷ್ಣಲೀಲೆಗಳನ್ನು ಆಡಬೇಕಾದ್ರೆ ಕೃಷ್ಣ ಏನು ಹೇಳ್ತಾನೆ, ವಿಶೇಷವಾಗಿ ಈ ಒಂದು ಅವತಾರದಲ್ಲಿ ಸಪ್ತ ದ್ವೀಪ ವಸುಂಧರ 7 ದ್ವೀಪಗಳು ಮಾಡ್ತಾರಂತೆ. ಸಪ್ತ ದ್ವೀಪ ವಸುಂಧರದಲ್ಲಿ ಸಪ್ತ ನದಿ ಸಾಗರ, ಆ ಸಪ್ತ ನದಿ ಸಾಗರದಲ್ಲಿ 7 ಸಾಗರವನ್ನು ಸೃಷ್ಟಿ ಮಾಡ್ತಾನೆ, 7 ನದಿಗಳನ್ನು ಸೃಷ್ಟಿ ಮಾಡ್ತಾನೆ. ಆ 7 ಋಷಿಗಳ ಜೊತೆಗೆ ಸಪ್ತ ಮಾತೃಕಾ ಪೂಜೆಯನ್ನು ಮಾಡ್ತಾನೆ, ಬಹಳ ಸಂತೋಷ, ಅದು ವಿಶೇಷವೇ. ಸಪ್ತ ಋಷಿಗಳನ್ನು ಸೃಷ್ಟಿ ಮಾಡ್ತಾನೆ, ಅದು ಸಂತೋಷವೇ. ಇಷ್ಟೆಲ್ಲ ಆದಮೇಲೆ ಆ 7 ವಿಭಿನ್ನವಾಗಿರ್ತಕ್ಕಂಥ ಪರ್ವತಾರಾಜಗಳ ಸ್ವರೂಪವಾಗಿರ್ತಕ್ಕಂಥ ದುರ್ಗೆನ ಕರೆದ ನಂತರ ನೂತನ ಸಂವತ್ಸರ ಅಂತ ಆ 7 ವಿಶೇಷವಾಗಿರ್ತಕ್ಕಂಥ ವಾರವನ್ನು ಸೃಷ್ಟಿಸ್ತಾನೆ. ಆ 7 ವಾರಗಳು ಇನ್ಯಾರೂ ಅಲ್ಲ, ನಾರದ ಮಹಾಮುನಿಗಳ ಮಕ್ಕಳು. 7 ಜನ ಮಕ್ಕಳು ನಾರದ ಮಹಾಮುನಿಗಳಿಗೆ. ಅಂಥ ಒಂದು ಮಾಯಾ ಲೋಕದಲ್ಲಿ ಇವತ್ತಿನ ದಿವಸ ದುಃಖ ಹೆಚ್ಚ, ಹಸು ಹೆಚ್ಚ. ಹಸುನ ತಡ್ಕೊಂತೀಯಾ, ದುಃಖವನ್ನು ತಡ್ಕೊಂತೀಯ ಅಂತ ಮನುಷ್ಯ ಹತ್ರ ಕೇಳಿದ್ರೆ ಏನನ್ನು ಹೇಳ್ತೀರಾ ಅನ್ನೋದು ನೀವು ಯೋಚನೆ ಮಾಡಬೇಕು. ಒಂದಲ್ಲ ಒಂದು ಕಾರ್ಯಕ್ರಮದಲ್ಲಿ ನಾನು ತಿಳಿಸ್ತಾ ಇರ್ತೀನಿ ಆ ವಿಶೇಷವನ್ನು. ಆ ಪ್ರಶ್ನೆಗೆ ಉತ್ತರ ಕೊಟ್ಟಾಗ ನಿಮಗೆ ಬಹುಮಾನ ಅಂತೂ ಸಿಗಲ್ಲ, ಜೀವನದಲ್ಲಿ ಪರಿಪಾಠ ಆಗತ್ತೆ. ಯಾವತ್ತು ನಿಮಗೆ ಉತ್ತರ ಸಿಗುತ್ತೋ ಆವತ್ತಿನ ದಿವಸ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಯಾರ್ಯಾರು ದೇವರಿಲ್ಲ ಅಂತಾನೋ ಅವನೆಲ್ಲ ತಿರುಗಿಬಿಡ್ತಾನೆ. ಅದಕ್ಕೆ ಇವತ್ತು ಸೂರ್ಯಚಂದ್ರ ಆಚಂದ್ರಾರ್ಕ ಅಂತೀವಿ. ಸೂರ್ಯಚಂದ್ರ ಇರೋವರೆಗೂ ನಮ್ಮ ಜೀವನ ಯಾವತ್ತವರೆಗೂ ಇರುತ್ತೋ ಅಲ್ಲಿವರೆಗೂ ನಡೆಯುತ್ತೆ. ಆದರೆ ಮಧ್ಯ ಪ್ರಕೃತಿಯ ಲಯ ನಡೀತಾ ಇರುತ್ತೆ. ನೀವೆಲ್ಲ ವೀಕ್ಷಕರೇ, ಈ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಸಮುದ್ರ ಮಥನ ಮಾಡುವಾಗ ಮಹಾಲಕ್ಷ್ಮಿ ಬಂದಾಗ ಎಷ್ಟು ವೈಶಿಷ್ಟ್ಯತೆ ಇರುತ್ತೋ, ಕೃಷ್ಣ ಪರಮಾತ್ಮ 7 ವಿಶೇಷವಾಗಿರ್ತಕ್ಕಂಥ ರತ್ನಗಳನ್ನು ಸೃಷ್ಟಿ ಮಾಡ್ತಾನಂತೆ. ಆ 7 ರತ್ನಗಳನ್ನು ಸೃಷ್ಟಿ ಮಾಡಿರೋ ಈ ಲೋಕದಲ್ಲಿ ಇವತ್ತಿನ ದಿವಸ ಬಹಳ ವಿಶೇಷ. ಬರೆದಿಟ್ಕೊಳ್ಳಿ, ನಾಳೆ ಮಕ್ಕಳಿಗೋ ಮೊಮ್ಮಕ್ಕಳಿಗೋ ಜ್ಞಾಪಿಸ್ಬೇಕಾಗತ್ತೆ. ಆ ಮಕ್ಕಳಿಗೆ ಜ್ಞಾಪಿಸ್ಬೇಕಾದ ಈ ಒಂದು ದಿನ ಎಷ್ಟು ವಿಶೇಷತೆ. ರಾಮಚಂದ್ರನು ಶ್ರೀಲಂಕಾ ಬಿಟ್ಟು ಇವತ್ತಿನ ದಿವಸ ಸೀತಾಮ್ಮನವ್ರ ಜೊತೆಗೆ ವಾಪಸ್ ಬರ್ತಾನೆ ಭಾರತ ದೇಶಕ್ಕೆ. ಅಂದರೆ ಲಂಕೆಯಲ್ಲಿ ರಾವಣನ ಸೋಲಿಸಿ ಬರ್ತಾನೆ. ಅದಕ್ಕೆ ಉತ್ತರ ಭಾರತದಲ್ಲಿ ರಾವಣನಿಗೆ ಬಿಲ್ಲು ಬಾಣ ಹೊಡೆದು ಫಸ್ಟ್ ಕ್ಲಾಸಾಗಿ ಬಲಿಪಾಡ್ಯಮಿ ಆಚರಿಸ್ತಾರೆ. ಬಂದು ಪಟ್ಟಾಭಿಷೇಕ ಮಾಡ್ತಾನೆ, ರಾಮ ಆಗ್ತಾನೆ. ಅದಕ್ಕೆ ಏಕೋಭಿರಾಮನ ಮನೇಲಿ ಹಾಕೋಬೇಡಿ. ನಿಂತಿರೋ ರಾಮನ್ನ ಯಾವತ್ತು ಯುದ್ಧಕ್ಕೆ ಹೋಗೋನೋ ಮನೆಯಲ್ಲಿ ಜಗಳ ಮಾಡ್ತೀರಾ. ಕೂತಿರೋ ರಾಮನ ಪಟ್ಟಾಭಿಷೇಕವನ್ನು ತೊಡೆ ಮೇಲೆ ಸೀತಾಮ್ಮನವ್ರನ್ನ ಕುಡಿಸ್ಕೊಂಡು ಲಕ್ಷ್ಮಣ ಭರತ ಶತ್ರುಘ್ನ ಆಂಜನೇಯ ಸಮೇತ ಕೂತ್ಕೊಂಡ್ರೆ ಚೆನ್ನಾಗಿರುತ್ತೆ ಆ ಪಟ್ಟಾಭಿಷೇಕವನ್ನು ನೋಡಿದಾಗ. ಸರಿ ಆಯಿತು, ವಿಕ್ರಮಾದಿತ್ಯ ಬೇತಾಳ ಸಿಗ್ಲೇ ಇಲ್ಲ, ಒದ್ದಾಡ್ತಾ ಕೂತಿದ್ದಾರೆ.
ವಿಕ್ರಮಾದಿತ್ಯ ನಿದ್ರಾವಸ್ಥೆಯಲ್ಲಿದ್ದಾಗ ಒಂದು ವಿಶೇಷವಾಗಿರ್ತಕ್ಕಂಥ ಬೊಂಬೆ ತಂತೆ, ಇವತ್ತು ಹೋಗು ಬೇತಾಳ ಸಿಗತ್ತೆ ಅಂತ. ಆ ರತ್ನ ರಹಸ್ಯದಲ್ಲಿ ಇವತ್ತವನು ಹೋಗ್ತಾನೆ, ಬೇತಾಳನ್ನ ಹಿಡ್ಕೊಂಡ್ಬರ್ತಾನೆ. ಪ್ರಶ್ನೆಗೆ ಉತ್ತರವನ್ನು ಹೇಳದಿದ್ದಾಗಿರ್ತಾನೆ ಮಾಯಾಲೋಲೆ. ಇವತ್ತು ಅವನ ಪಟ್ಟಾಭಿಷೇಕವಾಯಿತು. ಅದಕ್ಕೆ ಉಜ್ಜಯಿನಿಯಲ್ಲಿ ಇವತ್ತು ವಿಕ್ರಮಾದಿತ್ಯನ ಆಸ್ಥಾನದಲ್ಲಿ ಆ ಪಟ್ಟಾಭಿಷೇಕ ಆಚರಣೆ ಮಾಡ್ತಾರೆ. ಬಹಳ ವಿಶೇಷ. ಬಲಿಪಾಡ್ಯ ಮೇಲೆ ಬಲಿಚಕ್ರವರ್ತಿಯ ಪೂಜೆಯನ್ನು ಇವತ್ತಿನ ದಿವಸ ಮಾಡ್ತಾರೆ. ಅಂದರೆ ತ್ರಿವಿಕ್ರಮ ಅಂತ 3 ಪಾದಗಳನ್ನಾಗಿರ್ತಕ್ಕಂಥ ಸಾಕ್ಷಾತ್ ಇದೇ ದಿನನೇ ನಾವುಗಳು ನೋಡ್ತಕ್ಕಂಥ ವಾಮನ. ವಾ ಅಂದರೆ ಪುಟ್ಟದು, ಮನ ಅಂದರೆ ಆತ್ಮ. ಪುಟ್ಟ ಆತ್ಮ ಇದ್ದ ಹಾಗೆ ಪುಟಾಣಿ ಹುಡುಗನ ಅವತಾರದಲ್ಲಿ ಬಂದಿರತಕ್ಕಂಥ ಆ ಎದುರಂದನ ಕೃಷ್ಣ ಪರಮಾತ್ಮ ಒಂದು ಕಾಲನ್ನು ಇಡ್ತಾನೆ ಆಕಾಶ ಮಾರ್ಗದಲ್ಲಿ, ಒಂದು ಕಾಲನ್ನು ಭೂಮಿ ಮೇಲೆ ಇಡ್ತಾನೆ, ಮತ್ತೊಂದು ಕಾಲು ಎಲ್ಲಿ ಎಂದಾಗ ನನ್ನ ತಲೆ ಮೇಲೆ ಅಂತಾನೆ. ಬಲಿಪಾಡ್ಯಮಿಯಿಂದ ಬಲಿ ಚಕ್ರವರ್ತಿಯಿಂದ ತುಳಿದು ಬಿಸಾಕಿದಾಗ ಆಗ ಬಹಳ ಸಂತೋಷ. ದಾನ ವೀರ ಶೂರ ಕರ್ಣ ಅಂದ್ಕೊಂಡಾಗೆ ನೀನು ಇಷ್ಟು ಒಳ್ಳೆ ದಾನವೀರ ಅಂತ ಒಂದು ದಾನ. ನೀನು ಯಾರಿಗೂ ಹೆದರದೆ ನಾನು ಬಂದು ನಿನ್ನ ಸಾಯಿಸ್ತೀನಿ ಅಂತ ಗೊತ್ತಿದ್ರು ನಿನ್ನ ವರವನ್ನು ಕೊಟ್ಟಿದ್ಯಾ, ಬಹಳ ಸಂತೋಷ. ನಿನ್ನಷ್ಟು ಮಹಾದಾನಿ ನನಗೇ ದಾನ ಕೊಟ್ಟಿರೋದ್ರಿಂದ ಏನು ಬೇಕು ವರ ಕೇಳು ಅಂತ ಕೃಷ್ಣ ಪರಮಾತ್ಮ ಆ ಅವತಾರದಲ್ಲಿ ಕೇಳ್ತಾನೆ, ವಾಮನ ಅವತಾರದಲ್ಲಿ. ತ್ರಿವಿಕ್ರಮ ಅಂತ ಅವನ ಹೆಸರು. ಆಗ ಕೇಳಿದಾಗ ಅವನು ಹೇಳ್ತಾನೆ, ಈ 3 ದಿವಸ ಯಾರು ದೀಪವನ್ನು ಹಚ್ಚಿ ಈ ದೀಪಾವಳಿ ಹಬ್ಬವನ್ನು ಆಚರಿಸ್ತಾರೋ ಲಕ್ಷ್ಮೀ ಸಮೇತ, ಅಂದರೆ ಆ ದಿನ ನೀನು ಲಕ್ಷ್ಮೀ ಸಮೇತ ನನ್ನ ಕಾವಲ ಕೋಟೆಯನ್ನು ಕಾದು, ಇವರು ಯಾರು ಈ 3 ದಿವಸ ದೀಪವನ್ನು ಹಚ್ಚಿ ದೀಪವನ್ನು ಪೂಜೆಯನ್ನು ಮಾಡ್ತಾರೋ ಲಕ್ಷ್ಮೀ ಕೃಪಾ ಕಟಾಕ್ಷವಾಗಬೇಕು. ಪಾಂಡವರು ಪಾಪ ಅಜ್ಞಾತಕ್ಕೆ ಹೋಗಿದ್ರು, ಎಲ್ಲೂ ಕಂಡುಹಿಡಿಬಾರ್ದಪ್ಪ ಅಂತ ಹೇಳಿದ್ರು. ಸರಿ, ಬೃಹನ್ನಲ ಅವತಾರದಲ್ಲಿ ಕೂತಿರೋರು ಯಾರು? ಬೃಹನ್ನಲ ಅಂದ್ರೆ ಯಾರೋ? ಸಾಕ್ಷಾತ್ ಅರ್ಜುನ. ಅದೇ ಅಡಿಗೆ ಭಟ್ಟನಾಗಿರ್ತಕ್ಕಂಥ ನಳಪಾಕ ಭೀಮ, ಅವನ ನಳ ಅನುಗ್ರಹ ಇದ್ದ ಅಡಿಗೆ ಮಾಡ್ಕೊಂಡ ಕೂತ್ಕೊಂಡಿದ್ದ. ಇದೆಲ್ಲ ಆಯಿತು. ಇಷ್ಟೆಲ್ಲ ಮಾಡಿ ಇನ್ನೇನು ಕೊನೆಯ ದಿನ ಅಂದಾಗ ಈ ದಿನನೇ ಅವರು ಎಲ್ಲ ಅಜ್ಞಾತವಾಸಕ್ಕೆ ಹೊರಗಡೆ ಬಂದು ನೋಡ್ತಾರೆ. ಅವರಿಗೆ ನಿಜವಾದ ಅವತಾರಗಳು ಪೂರ್ಣವಾಗಿ ಏನು ಗುಪ್ತೇನ ಸ್ಥಿರ ಅಂತ ಗೌಪ್ಯವಾಗಿರ್ತಾರೋ ಇವತ್ತು ಅವತಾರಗಳು ತೆಗೆದು ಮತ್ತೆ ನಿಜ ಸ್ವರೂಪಕ್ಕೆ ಬರ್ತಕ್ಕಂಥದ್ದು. ಅವರು ಮತ್ತೆ ಅವ್ರ ಊರಿನಕ್ಕೆ ಹಸ್ತಿನಾಪುರಕ್ಕೆ ತೆರಳಿದ ದಿನ. ಅಂತ ಒಂದು ದಿನ ಈ ಒಂದು ಸುದಿನ. ಎಷ್ಟಾಯಿತು? 1 2 3 4 5 ಆಗೋಯ್ತು. ಇನ್ನೇನು ಪರಮಾತ್ಮ ಕೃಪಾಕ್ಷ ಬರ್ಕೊಳ್ಳಿ. ಇವತ್ತಿನ ದಿವಸನೇ ಸಾಕ್ಷಾತ್ ಯಶೋಧ ಕೃಷ್ಣ ಎಲ್ಲಿ ಹೋದ್ಯೋ ಅಂತ ಹುಡುಕ್ತಾ ಇರ್ತಾಳೆ. ಹುಡುಕೋ ಸಮಯಕ್ಕೆ ಕೃಷ್ಣ ಎಲ್ಲಿ ಹೋದ ಅಂದ್ಬಿಟ್ಟು ನೀವು ಹುಡುಕ್ತಾ ಇರಿ, ಈಗ ನಾನು ಬಂದೆ.